ತ್ರಿಮೂರ್ತಿಗಳಿದ್ದಾರೆ. ಒಂದು ದಲಿತ ಸಮುದಾಯದಲ್ಲಿ ಹುಟ್ಟಿ ಬಡತನದಲ್ಲಿ ಬೆಳೆದು ಎಐಸಿಸಿ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮ ಭರವಸೆ. ಬಡತನದಲ್ಲಿ ಹುಟ್ಟಿ ಚಾಮುಂಡಿ ಆಶೀರ್ವಾದದಿಂದ ಬೆಳೆದ ಸಿದ್ದರಾಮಯ್ಯನವರು ಕರ್ನಾಟಕದ ಭವಿಷ್ಯ. ಕನಕಪುರದ ರೈತನ ಮಗ ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರೋದು ನಮ್ಮ ಭರವಸೆ. ನಾನೆಲ್ಲ ಜನಕ್ಕೆ ಹೇಳಕ್ ಇಷ್ಟಪಡ್ತೀನಿ, ನಮ್ಮ ಸರ್ಕಾರ ಸದೃಢವಾಗಿದೆ, ನಾವು ಒಗ್ಗಟ್ಟಾಗಿದ್ದೀವಿ. ನಾನು ಬಿಜೆಪಿ ಅವರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ಈ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಗ್ಯಾರಂಟಿಗಳನ್ನ ನಿಮಗೆ ಈಗ ಅಡ್ಡ ಬರಲಿಲ್ಲ ಅಂದ್ರೆ ಸ್ವಲ್ಪ ಪ್ರೈಸ್ ಮಾಡಿ ಸರ್. ಬಿಜೆಪಿ ಅವ್ರಿಗೆ ಗೊತ್ತಾಗಿದೆ ನೆಕ್ಸ್ಟ್ ಟೈಮು ಅವ್ರ ಕಷ್ಟ ಅಂತ. ಅವ್ರು ಏನೇನೋ ಮಾಡ್ತಿದ್ದಾರೆ, ಆದ್ರೂ ಏನೇ ಮಾಡ್ಲಿ ಹಾಸನಾಂಬೆಯ ಆಶೀರ್ವಾದ ಕೇಳ್ತಾ ಹಳ್ಳಿಯಲ್ಲಿ ಹುಟ್ಟಿದ ಸಿದ್ದರಾಮಯ್ಯನ ಸತ್ತು ದಿಲ್ಲಿಯಲ್ಲೇ ಏನಣ್ಣ ಒಂದು ಪಂಚಾಯತಿ ಮೆಂಬರ್ ಆಗೋದೇ ಕಷ್ಟನೇ. 15 ಬಡ್ಜೆಟ್ ಮಂಡಿಸಿದ್ದಾರೆ ಅಂದ್ರೆ ಸಿದ್ದರಾಮಯ್ಯ ಅಂತ ಗಂಡಿಸ್ಬೇಕೇನಣ್ಣ? ಪಂಚಾಯತಿ ಮೆಂಬರ್ ಆಗೋದು ಎಷ್ಟು ಕಷ್ಟ? ತಾಲೂಕ್ ಪಂಚಾಯತಿ ಅಧ್ಯಕ್ಷನಾಗಬೇಕು ಅಂದ್ರೆ ಎಷ್ಟು ಕಷ್ಟ? 15 ಬಡ್ಜೆಟ್, ಒಂದು ಆರೋಪ ಇಲ್ಲ, ಒಂದು ಕಳಂಕ ಇಲ್ಲ. ಅವರು ಮಾಡದೇ ಇರೋ ತಪ್ಪಿಗೆ ಬಿಜೆಪಿಯವರು ಸುಮ್ಮನೆ ಅವ್ರ ಬಗ್ಗೆ ಅಪವಾದ ಮಾಡ್ತಿದ್ದಾರೆ. ನಾನು ಹೇಳಕ್ಕೆ ಬಯಸ್ತೇನೆ, ಅಹಿಂದ ಹುಡುಗನಾಗ ಹೇಳಕ್ ಬಯಸ್ತೇನೆ,